ಪಲ್ಲು ನೋಡು, ನೀರಿದೆ, ಬಾಳೆಹಣ್ಣಿದೆ, ಚೌಚೌ ಇದೆ, ಚಿಪ್ಸ್ ಇದೆ. ಇದನ್ನೆಲ್ಲ ಭದ್ರವಾಗಿ ನೋಡ್ಕೊಳ್ಳಿ. ಇದನ್ ಬಿಟ್ಟು ಬೇರೆ ಏನು ಹಾಳು ಮುಳು ತಿನ್ನಕ್ ಹೋಗ್ಬಾರ್ದು, ಗೊತ್ತಾಯ್ತಾ? ಚಂಪಾ ಎಲ್ಲಿ ಹೊರಟಿದ್ದಾರಂತೆ? ಝೂಗೆ. ದೇವ್ರು ಕೊಟ್ಟ ತಂಗಿ ಏನಮ್ಮ ಇದಕ್ಕಿದ್ದಂಗೆ ಝೂನಲ್ಲಿ ಹೊಸ ಹೊಸ ಪ್ರಾಣಿಗಳು ಬಂದಿದೆಯಂತೆ. ನಮ್ಮ ಯಜಮಾನನ್ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬರೋಣ ಅಂತ. ಅಲ್ಲಮ್ಮ, ನಿಮ್ಮ ಯಜಮಾನಪ್ಪನೇ ಒಳ್ಳೆ ಶಿಂಗ್ಲಿಕಾಯಿ ಇದ್ದಂಗಿದ್ದಾನೆ. ಇವಳು ನನ್ನ ಸೊಸೆನ ಅಂತ ಆಶ್ಚರ್ಯ ಆಗ್ತಾ ಇದೆ. ಅತ್ತೇನ್ ಕಂಡ್ರೆ ಏನು ಭಯ, ಏನು ಭಕ್ತಿ. ಕಲಿಯುಗದಲ್ಲಿ ಇಂಥ ಸೊಸೆನ ದುಲ್ಬಿನ್ ಹಾಕಿ ಹುಡುಕುದ್ರೂ ಸಿಗೋಲ್ಲ. ಆದ್ರೆ ಅವ್ರು ಮಾಡಿದ್ದು ಒಂದೇ ಒಂದ್ ಬೆಳ್ಳಿನ ನಮಸ್ಕಾರ, 5 ಬೆಳ್ಳಿದ್ನಲ್ಲ. ಅವ್ರು ಬಿಸಾಕಿ ಆಮೇಲೆ ರಿಯಲಿ ಝೂಗ್ ಹೋಗ್ತಾ ಇದ್ದೀರಾ? ಹೌದು, ಅದಕ್ಕೆ ನಾನು ನಮ್ಮ ಯಜಮಾನ್ರು ಮಾತ್ರ. ರೀ, ಅವರಿಬ್ರು ಝೂ ಅಲ್ಲಿ ಸ್ಪೆಂಡ್ ಮಾಡಕ್ಕೆ 500 ರೂಪೀಸ್ ಕೊಡಿ. ಇದು ಒಳ್ಳೆ ಚೆನ್ನಾಗಿದೆ ಕಣ್ರೆ. ಮನೆಯಿಂದನೇ ತಿಂಡಿ ತೀರ್ಥ ತಗೊಂಡು ಹೋಗ್ತಾ ಇರುವಾಗ ಮೇಲೆ ದುಡ್ಡು ಬೇಕೆ ಅಂತ. ರೀ, ಅವ್ರು ಹೆಂಗ್ ಕಪಲ್ಸ್ ಎಷ್ಟೊಂದು ಎಕ್ಸ್ಪೆನ್ಸಸ್ ಇರುತ್ತೆ ಗೊತ್ತಾ? ಇವ್ರಿಗ ಎಕ್ಸ್ಪೀರಿಯನ್ಸ್ ಇಲ್ಲ ಬಿಡಿಯಕ್ಕೆ. ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ, ಚೊಕೊಬಾರ್ ತಿನ್ಬೇಕು ಅನ್ಸುತ್ತೆ, ಕಂಡದನ್ನೆಲ್ಲ ತಿನ್ಬೇಕು ಅನ್ಸುತ್ತೆ. ಆಮೇಲೆ ಮಂಕಿಗೆ ಗ್ರೌಂಡ್ ನಟ್ ಬೇರೆ ಹಾಕ್ಬೇಕು. ಲೇ ಬಿಟ್ಲ, ಇವ್ರು ಹೇಳಿದ್ರು ಅಂತ ಕೋತಿಗಳಿಗೆ ಕಡ್ಲೆಕಾಯಿ ಹಾಕಿದ್ರೆ ನಿನ್ನನ್ ತಗೊಂಡೋಗಿ ಬೋನೆ ಹಾಕ್ಬಿಡ್ತಾರೆ. ಏನು ಯಜಮಾನ್ರೆ, ನಾನು ನೀವು ಝೂ ಹೋಗೋಣ? ಲೇ, ಒಂದು ಝೂ ನೋಡೋದಕ್ಕೆ ನಾವಿಬ್ರು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಯಾತಕ್ಕೆ ಹೋಗ್ಬೇಕು ಅಂತ ನಾನೇ ಈ ಟೇಬಲ್ ಮೇಲೆ ಸಿಂಹದ ತರ ನಿಂತ್ಕೊಂಡ್ಬಿಡ್ತೀನಿ. ಎಲ್ಲರೂ ರೌಂಡ್ ಹಾಕೊಂಡು ಚಪ್ಪಳೆ ತರ್ತೀನಿ. ಹಾಗೆ ನಿಂತ್ಕೊಂಡ್ರೆ ನೀವು ಕಾಣೋದು ಸಿಂಹದ ತರ ಅಲ್ಲ, ಮತ್ತೆ ಸಿಂಗ್ಳಿಕಂತಾರ. ಏ ಚಂಪಾ, ಯಾವಾಗ್ಲೂ ನುಲ್ಕೊಂಡ್ ಬಂದು ನನ್ನ ಹಸ್ಬೆಂಡ್ ಪಕ್ಕ ಬಂದು ನಿಂತ್ಕೋತಿಯಲ್ಲ, ಅದರ ವರ್ಕ್ ಇಲ್ವಾ? ಅಂದ್ರೆ ಬೇರೆ ಕೆಲಸ ಇಲ್ವಾ ಅಂತ. ನಿಮ್ಮ ಚೇಂಜ್ ಮಾಡಿದ ವಿಜ್ಞಾನಿ ನನ್ ಕೈಗೆ ಸಿಗ್ಬೇಕು ಅಂತ ತಲೆ ಮೇಲೆ ಬಂಡೆ ಹಾಕ್ಬಿಡ್ತೀನಿ. ಅದಕ್ಕೆ ಬರ್ಲೇ ಇಲ್ಲ ರೀ, ಅವ್ರಿಗೆ 500 ರೂಪೀಸ್ ಕೊಡ್ರಿ. ಬಿಟ್ಲಾ, ಆ ಅನಿಮಲ್ ಕಿಂಗ್ಡಮ್ ನಲ್ಲಿ ತುಂಬಾ ಗಲೀಜಿರುತ್ತೆ. ಬ್ಯಾಡ್ ಏರು, ಬ್ಯಾಡ್ ಸ್ಮೆಲ್ಲು, ಮೂಗಿಗೆ ಕಚ್ಚಿ ಕಟ್ಕೊಂಡು ಹೋಗ್ಬಿಡಿ. ಮಾಸ್ ತರ ಇರುತ್ತೆ. ಅಲ್ಲೇನು ಕುಡಿಬೇಡಿ, ತಿನ್ಬೇಡಿ. ಈಗ ಕಳ್ಳೆಕಾಯಿ ಐಸ್ ಕ್ರೀಮ್ ಏನೇನು ಅಂದ್ರೆ ಅದು ನಿಮ್ಮಣ್ಣ ನಿಮ್ಗೆ 500 ರೂಪೀಸ್ ಕೊಡ್ಲಿ ಅಂತ ಹಾಗೆ ಹೇಳ್ತೀನಿ. ಅಷ್ಟೇ ಅಲ್ಲ ಬಿಟ್ಲಾ, ಅಲ್ಲಿರೋ ಅನಿಮಲ್ಸ್ ನೆಲ್ಲ ಟಚ್ ಮಾಡಕ್ ಹೋಗ್ಬೇಡಿ. ಬ್ಯಾಕ್ಟೀರಿಯಾಸ್ ಇರುತ್ತೆ, ಅಟ್ಯಾಕ್ ಮಾಡ್ಬಿಡುತ್ತೆ. ಅವೇ ನಮ್ಮನ್ನ ಮುಟ್ಬಿಟ್ರೆ ಸೋಪ್ ಹಾಕಿ ಕೈ ವಾಶ್ ಮಾಡ್ಕೊಳ್ಳಿ. ಏನ್ ತಿಳುವಳಿಕೆ ಇದೆಯಮ್ಮ ನಿನಗೆ. ನನಗಂತೂ ನಿನ್ನ ನೋಡಿ ಸಂತೋಷ ಆಗೋಯ್ತು. ಆದ್ರೆ ಏನ್ ಮಾಡೋದು ಅತ್ತೆ, ಇವರು ನನ್ನ ಲೆವೆಲ್ಗೆ ಸರಿಯಾದ ಹಸ್ಬೆಂಡೇ ಅಲ್ಲ. ಯಾವಾಗ ಇವ್ರಿಗೆ ಬುದ್ಧಿ ಬರುತ್ತೆ, ಯಾವಾಗ ಇವ್ರಿಗೆ ಕಲ್ತ್ಕೊಳ್ಳೋದು. ನಿನಗ್ ಮಗು ಆಗುತ್ತಲ್ಲ, ಅದ್ರ ಜೊತೆ ಕಲ್ತ್ಕೊತಾನೆ ಬಿಡು. ಏನಮ್ಮ ದೇವ್ರು ಕೊಟ್ಟ ತಂಗಿ, ನಿಮ್ಮ ಯಜಮಾನಪ್ಪನ ಕೈಗೆ ಏನೋ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟಿದ್ಯಾ? ಅಣ್ಣ, ಝೂನಲ್ಲಿ ಒಂದು ಹೊಸ ಕೋತಿ ಬಂದಿದೆ. ಇವ್ರು ಬೇಡ ಬೇಡ ಅಂದ್ರು. ಆ ಕೋತಿ ಮುಂದೆ ಕೋತಿ ತರ ಆಕ್ಟ್ ಮಾಡಕ್ ಶುರು ಮಾಡಿದ್ರು. ಎಷ್ಟೇ ಆಗ್ಲಿ ಸ್ವಜಾತಿ ಪ್ರೇಮ ಅಲ್ವೇನಮ್ಮ? ಆ ಕೋತಿ ಇವ್ರ ಕೈ ಹಿಡ್ಕೊಂಡು ಪ್ರೀತಿಯಿಂದ ಮುದ್ದು ಕೊಟ್ಟಂಗ್ ಮಾಡಿ ಕಚ್ಬಿಡ್ತು. ಓ ಮೈ ಗಾಡ್, ನಾ ಹೇಳಿರ್ಲಿಲ್ಲ ಅನಿಮಲ್ಸ್ ನ ಟಚ್ ಮಾಡ್ಬಿಡಿ ಅಂತ. ಹೋಗಿ ಹೋಗಿ ಕೋತಿ ಕೈಲಿ ಬೈಟ್ ಮಾಡಿಸ್ಕೊಂಡ್ ಬಂದಿದ್ದೀರಾ. ಡೋಂಟ್ ಟಚ್ ಮೀ. ಏನು ಆಗಲ್ಲ, ಅದಕ್ಕೆ ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಡ್ ಬಂದಿದ್ದೀನಿ. ಕೋತಿ ಗಾಯ ಸ್ವಲ್ಪ ಸೀರಿಯಸ್, ಬೇರೆ ಡಾಕ್ಟರ್ ತೋರಿಸಿ ಅಂತ ಹೇಳಿದ್ದಾರೆ. ದೇವ್ರು ಕೊಟ್ಟ ತಂಗಿ, ನೀನ್ ಗಾಬರಿ ಆಗ್ಬೇಡಮ್ಮ, ಅಂತದ್ದೇನು ಆಗಲ್ಲ. ಅದೇ ಹೇಳ್ತೀರಾ? ನೋಡಿ ಇವ್ರೆ, ಒಂದು ಕೋತಿ ಮತ್ತೊಂದು ಕೋತಿ ಕಚ್ಚಿದ್ರೆ ಅಂತದ್ದೇನು ಆಗಲ್ಲ. ವಾಟ್ ಇಸ್ ದಿಸ್? ನಿಮ್ಗೇನು ಅರ್ಥನೇ ಆಗ್ಲಪ್ಪ. ಕೋತಿ ಬೈಟ್ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಆಮೇಲೆ ಅದು ಜಾಸ್ತಿ ಆಗಿ ಆಗಿ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆಮೇಲೆ ಡಾಕ್ಟರ್ ಮನೆಗೆ ಬಂದು ಎಕ್ಸಾಮಿನೇಷನ್ ಮಾಡಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಸುಮ್ನೆ ಎಲ್ರಿಗೂ ಬಾದ್ರೇಷನ್ ಆಗುತ್ತೆ. ಅದಕ್ಕೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಫೋನ್ ಮಾಡಿ ಮನೆಗೆ ಕಮ್ಮಕ್ ಹೇಳಿ. ಅಲ್ಲ, ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಡಾಕ್ಟರ್ ಯಾತಕ್ಕೆ ಇಲ್ಲಿಗೆ ಬರ್ಬೇಕು ಅಂತ? ಈಗೇನು ನೀವೇ ಡಾಕ್ಟರ್ ಫೋನ್ ಮಾಡಿ ಮನೆಗೆ ಕರೆಸ್ತಿರೋ, ಇಲ್ಲ ನಾನೇ ಅವ್ನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲೋ? ನೀವು ಸುಮ್ಮನೆ ರಾಮ, ಝೂಗ್ ಹೋಗ್ತಾ 500 ರೂಪಾಯಿ ಬಂದ್ಮೇಲೆ 1000 ರೂಪಾಯಿ ಖರ್ಚು ಅಂದ್ರೆ ಎಲ್ಲಿಂದ ತರೋದು ನಮ್ಗೆ? ಅವ್ರು ಇವತ್ತು ಯಾವ್ದೋ ಗಡವನ್ ಚೆಕ್ ಮಾಡಕ್ ಹೋಗಿದಾರಂತೆ. ನಾಳೆ ಬಂದು ಈ ಕೋತಿನ ಟೆಸ್ಟ್ ಮಾಡ್ತಾರಂತೆ. ಪಲ್ಯೋ, ಎಲ್ಲೇ ನಿನ್ ಗಂಡ? ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲಮ್ಮ. ಅಯ್ಯೋ, ರಾತ್ರಿ ನಿನ್ ರೂಮಲ್ಲಿ ಮಲಗಿಸ್ಕೊಂಡಿದ್ದೆ. ಯಾವ್ದೋ ಮೈನಲ್ಲಿ ಎದ್ದೋಗ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಅವ್ರ ಜಾಗದಲ್ಲಿ ದಿಂಬಿತ್ತು. ಅಯ್ಯೋ, ಎಲ್ಲಿ ಓಡೋಗಿದ್ದಾನೋ ಏನೋ. ಕುಡಿತೆ. ಅಯ್ಯೋ, ನೀವ್ ಯಾತಕ್ಕೆ ಗಾಬರಿ ಆಗ್ತೀರಾ? ನಿನ್ನೆ ಅವನಿಗೆ ಕೋತಿ ಕಚ್ಚಿತ್ತಲ್ಲ, ಆ ಕೋಪಕ್ಕೆ ಕೋತಿ ಕಚ್ಚಿಬರೋಣ ಅಂತ ಝೂಗ್ ಹೋಗಿರ್ತಾನೆ. ಗಾಬರಿ ಮಾಡ್ಬೇಡ. ಏನಪ್ಪ, ಎಲ್ಲಿದ್ದೀರಾ? ಬೆಡ್ ಕಾಫಿ ತಂದಿದ್ದೀನಿ, ಬೇಗ ಬನ್ನಿಪ್ಪ. ಗೊರಕೆ ಸೌಂಡ್ ಬರ್ತಾ ಇದೆಯಲ್ಲ. ಅಲ್ಲಿದ ನೋಡಮ್ಮ ನಿಮ್ಮ ಯಜಮಾನಪ್ಪ ಕೋತಿ ತಂದ. ಒಳ್ಳೆ ಕೋತಿ ಅಳಿಯ ಸಿಕ್ಕದ. ಎಲ್ಲ ನನ್ನ ಗ್ರಹಚಾಲ.
ಅಳಿ ಅಂದ್ರೆ ಕೋತಿ ತರ ನಾಟಕ ಮಾಡಿದ್ ಸಾಕು. ನಿಮ್ಮ ಮನೆಯವರು ನಿಮ್ಗೋಸ್ಕರ ಅಂತ ಕಾಫಿ ತಂದಿದ್ದಾರೆ, ಬಂದ್ ಗಟಗಟ ಅಂತ ಕುಡ್ಕೊಳ್ಳಿ. ವಾಟ್ ಹ್ಯಾಪನ್? ಅದು ಜಾಜಿ ಅವರೇ, ನಮ್ಮ ಅಳಿ ಅಂದ್ರೆ ಮೈ ಮೇಲೆ ಮಾರ್ತಿ ಬಂದ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಯಾವ್ದಾದ್ರು ಪ್ರಾಣಿ ಕಚ್ಚಿ ಇನ್ಫೆಕ್ಷನ್ ಆಗಿ ಬ್ಲಡ್ ಅಲ್ಲಿ ಸೇರ್ಕೊಂಡ್ರೆ ಅದೇ ಪ್ರಾಣಿ ತರ ಆಡ್ತಾರಂತೆ. ನಾನ್ ನಿಮ್ ಮೊದ್ಲೇ ಹೇಳ್ದೆ, ನೀವ್ ನನ್ ಮಾತ್ ಕೇಳಲೇ ಇಲ್ಲ. ಈಗ ನೋಡಿ ಅವ್ನ್ ಮಂಕಿ ತರನೇ ಆಡ್ತಾ ಇದ್ದಾನೆ. ಜಾಜಿ ಅವರೇ, ನಾನಿದ್ದೀನಿ, ನೀವ್ ಹೆದರ್ಕೋಬೇಡಿ. ಅದು ಮನೇಲಿ ಸಾಕಿರೋ ಕೋತಿಲ್ವಾ, ಯಾರಿಗೇನು ಮಾಡಲ್ಲ. ಮೊದ್ಲು ಒಂದ್ ದೂರ ಕಳ್ಸ್ರಿ. ಅಯ್ಯೋ, ಇಷ್ಟು ಹತ್ರ ಬಂದ್ಮೇಲೆ ಹೇಗ್ರಿ ದೂರ ಕಳಿಸ್ಲಿ? ಗಮ್ಮಂತ ಇದೆ. ಯಾವ ಬ್ರ್ಯಾಂಡ್ ಶಾಂಪು? ಬ್ರಾಂಡ್ ಗಿಂಡ್ ಅಂದ್ರೆ ಬ್ಯಾಂಡ್ ಬಾರಿಸ್ಬಿಡ್ತೀನಿ. ಮೊದ್ಲು ಒಂದ್ ದೂರ ಕಳ್ಸ್ರಿ. ಬಿಟ್ಲ, ದೂರ ಹೋಗ, ದೂರ ಹೋಗಲೇ, ದೂರ ಹೋಗ, ದೂರ ಹೋಗ, ದೂರ ಹೋಗ. ದೂರ ಹೋಗು ಹೋಗು ಅಂತ ಯಾಕ್ರಿ ಹತ್ರ ಕರಿತಾ ಇದ್ದೀರಾ? ಅದು ನೀವಾಗ ನೀವು ಬಂದು ನನ್ನ ತಪ್ಕೊಂಡ್ಬಿಟ್ರಲ್ಲ, ನನಗೆ ತಪ್ಪಿಬ್ಬಾಗ ಖುಷಿ ಆಗೋಯ್ತು ಜಾಜಿ. ಮರ್ಯಾದೆ ಜಾಜಿ ಅಂತ ಏಕೋಜದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಕರೀರಿ. ನಾನೇ ನಿಮ್ ಸಬಾರ್ಡಿನೇಟ. ಸಬಾರ್ಡಿನೇಟ್ ಅಲ್ಲ, ಒಂಥರ ಕೋಆರ್ಡಿನೇಟ್. ಅಣ್ಣ, ನಮ್ ಯಜಮಾನ್ರಲ್ಲಿ ಕೋತಿಯಾಗಿ ಕೂತಿದ್ದಾರೆ, ಇವಾಗ್ಲೇ ಬೇಕಾ ನಿನಗೆ ಲವ್? ದಿಸ್ ಇಸ್ ವೆರಿ ಬ್ಯಾಡ್. ಬೇಗ ಡಾಕ್ಟರ್ ಕಾಲ್ ಮಾಡಿ ಕರ್ಸಿ, ಇಲ್ಲಾಂದ್ರೆ ಹುಚ್ಚು ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ ಅವರೇ, ನಾವ್ ಇಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಬನ್ನಿ ರೂಮ್ಗೆ ಹೋಗಿ ಬಾಕ್ಲಕ್ಕಂಬೋಣ. ಕೋತಿ ಸ್ವಾಮಿ ಆಂಜನೇಯ ರೂಪದಲ್ಲಿ ಬಂದು ನಮ್ಮಿಬ್ರು ಒಂದ್ ಮಾಡ್ಬಿಟ್ಟಲ್ಲಪ್ಪ. ಏನಾಗಿದೆ ಡಾಕ್ಟ್ರೆ? ಏನ್ ಹೇಳಿ ರಂಗಮ್ಮನವ್ರೆ, ಈಗ ನಿಮ್ಮ ಮಳಿಯ ಗೇರ್ ಬಿಟ್ಟಿಲ್ಲ ಆಗ್ಬಿಟ್ಟಿದ್ದಾನೆ. ನಾವು ಮದುವೆ ಮಾಡುವಾಗ ಅವನಿಗೆ ಗೆಳೆ ಇರ್ಲಿಲ್ಲ. ಮಾತೃಶ್ರೀ ಅವರೇ, ಅವನು ಝೂಗ್ ಹೋಗ ಕೋತಿ ಕೈಲಿ ಕಚ್ಚಿಸ್ಕೊಂಡು ಬಂದ ಮೇಲೆ ಈ ತರ ಆಗಿದ್ದಾನೆ. ಡಾಕ್ಟ್ರೆ, ಹೋಗ್ಲಿ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಮತ್ತೆ. ಅಯ್ಯ, ಅದ್ ನಂಗೆ ಗೊತ್ತಿಲ್ವೇನಮ್ಮ, ಕೊಡ್ತೀನಿ ಹೇಳಿ. ಡಾಕ್ಟ್ರೆ, ಏನಾಗಿದೆ ಇವ್ರಿಗೆ? ಒಳ್ಳೆ ಕೋತಿ ತರ ಗುರ್ಗುಂತಾ ಇದ್ದಾನೆ. ಯಾರಿದ್ದಾರೆ ಅಲ್ಲಿ? ಹೊರಗಡೆ ನಾಯಿ ಬೊಗಳ್ತಲ್ಲಮ್ಮ. ಕೋತಿ ಕಂಡ್ರೆ ನಾಯಿಗಾಗಲ್ಲ, ನಾಯಿ ಕಂಡ್ರೆ ಕೋತಿಗಾಗಲ್ಲ. ಈ ಕೋತಿಯ ನಾಯಿನ ಹೆದರಿಸ್ತಾ ಇದೆ. ಒಳ್ಳೆ ಕೋತಿ ಅಡಿಗೆ ಸಿಕ್ಬಿಟ್ನಲ್ಲಪ್ಪ. ನಿಮ್ ಮನೆಯಲ್ಲಿ ಯಾರು ಸರಿಗಿಲ್ಲ. ಯಾಕೆ? ನನ್ನ ಮಗನ್ ಏನಾಗಿದೆ? ಅವ್ರೊಬ್ರೆ ಒಳ್ಳೆಯವರು. ಡಾಕ್ಟ್ರೆ, ಈ ಕಾಯಿಲೆ ವಾಸಿ ಆಗೋದು ಯಾವಾಗ? ನೋಡಿಮ್ಮ, ನಾನು ಒಂದ್ 2 ದಿವಸ ಬಿಟ್ಕೊಂಡು ಬರ್ತೀನಿ. ಬಂದ ಮೇಲೆ ಈ ಕೋತಿಗೆ ಯಾವ ಔಷಧಿ ಸಿಟ್ಟಾಗುತ್ತೋ ಅದನ್ನ ಕೊಡ್ತೀನಿ. ಅಲ್ಲಿವರೆಗೂ ಹೊರಗಡೆಯಿಂದ ಯಾವ ನಾಯಿನೂ ಒಳಗೆ ಸೇರಿಸ್ಬೇಡಿ. ಈ ಕೋತಿನ ಹೊರಗೆ ಕಳಿಸ್ಬೇಡಿ. ದೇವರ ಕೊಟ್ಟ ತಂಗಿ, ಡಾಕ್ಟರ್ ಇವನು ಆಚೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾನೆ, ಮತ್ತೆ ಯಾಕಮ್ಮ ಕರ್ಕೊಂಡು ಹೋದೆ? ಕಣ್ತಪ್ಸಿ ಚಕ್ ಚಕ್ ಅಂತ ಆಚೆ ಹಾರೋಗ್ತಾರೆ. ನಾನು ಏನ್ ಮಾಡ್ಲಿ? ಪಕ್ಕದ ಮನೆ ಮರ ಹತ್ತಿ ಸೀಬೆಕಾಯಿ ಕೀಳಕ್ ಹೋಗಿದ್ರು. ಬಾಳೆಹಣ್ಣು ತೋರಿಸಿ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ವಾಟ್? ಈಟಿಂಗ್ ರಾ ಸೀಬೆಕಾಯಿ ತಿನ್ಬಾರ್ದು, ಸ್ಟಮಕ್ ನೋವಾಗುತ್ತೆ. ಈ ಕೋತಿ ಚೇಷ್ಟನ್ನ ಹೆಂಗಾದ್ರೂ ಕಂಟ್ರೋಲ್ ಮಾಡ್ರಿ, ಸಾಕಾಗೋಗಿದೆ. ಅಣ್ಣ, ಹೇಗಾದ್ರೂ ಮಾಡಿ ನಮ್ಮ ಯಜಮಾನ್ರನ್ನ ಮೊದ್ಲಿನ ತರ ಮಾಡಣ್ಣ. ನಾನೇನಮ್ಮ ಮಾಡ್ಲಿ, ಅವನು ಒಂದು 100 ವರ್ಷ ಹಿಂದೆ ಕೊಟ್ಟೋಗ್ಬಿಟ್ಟಿದ್ದಾನೆ. ಅಣ್ಣ, ನಮ್ಮ ಯಜಮಾನ್ರು ಅನ್ನ ಸಾಂಬಾರ್ ಕೊಟ್ರೆ ತಿನ್ನೋದೇ ಇಲ್ಲ, ಬರೀ ಕಳ್ಳೆಕಾಯಿ ಬಾಳೆಹಣ್ಣು ಸೀಬೆಕಾಯಿ ಕೇಳ್ತಾರಣ್ಣ. ದೇವರು ಕೊಟ್ಟ ತಂಗಿ, ಕೋತಿಗಳ ಮೇನ್ ಫುಡ್ ಅದೇ ಅಲ್ವೇನಮ್ಮ? ನಮ್ಮ ಯಜಮಾನ್ರಿಗೆ ಯಾಕೆ ಕೋಲಿಂದ ಹೊಡಿತಾ ಇದೀಯಾ? ಯಜಮಾನ್ರಲ್ಲ, ಅದು ಕೋತಿ. ಕೋತಿನ ಯಾರು ಕೈಯಿಂದ ಹೊಡೆಯಲ್ಲ, ಕೋಲಿಂದಾನೇ ಹೊಡೆಯೋದು. ದಿಸ್ ಇಸ್ ಟೂ ಮಚ್. ನಿಮ್ ಬ್ರದರ್ ಇಲ್ಲ ಹೀಗೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಯ್ಯೋ, ಅವ್ನು ಮೊದ್ಲೆಲ್ಲ ಚೆನ್ನಾಗೇ ಇದ್ದ, ಆ ಕೋತಿ ಕೈಲಿ ಕಚ್ಚಿಸ್ಕೊಂಡ್ಮೇಲೆ ಹೀಗಾಗ್ಬಿಟ್ಟ ಪಾಪ. ಇದೇನ್ ಜೂನ? ಮೊದ್ಲು ಅವ್ನ ಆಚೆ ಕಳ್ಸಿ, ಇಲ್ಲಾಂದ್ರೆ ನಾನ್ ಆಚೆ ಹೊಟ್ಟೋಗ್ಬಿಡ್ತೀನಿ. ಲೇ ಜಾಜಿ ಮರ್ಯಾದೆ. ಅವರೇ, ಅಲ್ಲ ನೀವೇ ಹೊಟ್ಟೋಗ್ಬಿಟ್ರೆ ನಾನು ಒಬ್ನೇ ಇಲ್ಲೇ ಇದ್ಕೊಂಡು ಏನ್ ಮಾಡ್ಲಿ? ನಿಮ್ಗೆ ಕೋತಿ ಕಂಡ್ರೆ ಭಯ ತಾನೆ? ಬನ್ನಿ ಇಬ್ರು ರೂಮ್ಗೆ ಹೋಗಿ ಬಾಕ್ಲಾಕೊಂಬೋಣ. ಅಂದ್ರೆ ಅಲ್ಲಿದ್ರೆ ನೀವು ತುಂಬಾ ಸೇಫ್ ಆಗಿರ್ತೀರಿ ಅಂತ. ಬನ್ನಿ. ಏನಪ್ಪ, ಎಲ್ಲಿದ್ದೀರಪ್ಪ? ಹಲೋ, ಯಾಕೆ ನಮ್ಮ ಮಳಿಗೆ ಕೋಲ್ ತಗೊಂಡು ಹೊಡಿತಾ ಇದೀಯಾ? ಇನ್ನೇನಂತೆ, ಅಡ್ಗೆ ಮನೆಗೆ ನುಗ್ಗಿ ಅಲ್ಲಿರೋ ಪಾತ್ರೆ ಪಗಡೆನೆಲ್ಲ ಕೆಡೋಗ್ಬಿಟ್ಟಿದೆ. ಯಾಕೋ ಬಲ್ತಾ ಕೋತಿ ಚೇಷ್ಟೆ ಜಾಸ್ತಿ ಆಗೋಯ್ತಲ್ಲ. ಯಾಕಪ್ಪ ಹೀಗೆ ಆಡ್ತಾ ಇದ್ದೀರಾ? ನೀವು ಗುಡ್ ಬಾಯ್ ಅಲ್ವಾ? ಬನ್ನಿ ಇಲ್ಲಿ. ಅಲ್ಲೋ, ನಿಮ್ ಯಜಮಾನ್ರನ್ನ ಕರ್ಕೊಂಡು ಹೋಗಿ ನಿಮ್ ರೂಮಲ್ಲಿರೋ ಮಂಚನ್ ಕಟ್ಟಾಕೋ. ಈ ರೀತಿ ಹೊರಗಡೆ ಬಿಡೋದು ಒಳ್ಳೇದಲ್ಲ. ಚಂಪ, ನನ್ನ ಯಜಮಾನ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅಮ್ಮ, ನೀನೇನ್ ನೋಡ್ಕೊಂಡು ನಿಂತಿದ್ಯಾ? ಹೇಳೋಳಿಗೆ.
ಅಂತ ಹೇಳಮ್ಮ. ಇದಕ್ಕೆ ಹೇಳೋದು ಅದಕ್ಕೆ ಹೇಳೋದು. ಅದಕ್ಕಂದ್ರೆ ಕೋತಿ ಗಂಡನ್ಗೆ ಮತ್ತೆ ಅಡ್ಗೆ ಮನೆಗೆ ಹೋಗಿ ಬಾಳೆಹಣ್ಣು ಕಟ್ಕೊಂಡ್ ಬಂದ್ಯಾ? ನೀನು ನಾಚ್ಕೊಂಡಿದ್ದು ನೂಲಿದ್ದು ಸಾಕು, ಅದು ಏನಾಯ್ತು ಅಂತ ಹೇಳ. ಏನು ಯಜಮಾನ್ರೆ, ಈ ಕೋತಿ ಚೇಷ್ಟೆ ಜಾಸ್ತಿ ಆಗೋಗಿದೆ. ಮನುಷ್ಯರಿಗೆ ಅಂತ ತಂದಿದ್ದ ಬಾಳೆಹಣ್ಣೆಲ್ಲ ಈ ಕೋತಿನೇ ತಿಂತಾ ಇದೆ. ಅವನು ಈಗೆಲ್ಲ ಹೇಳಿದ್ರೆ ಕೇಳಲ್ಲ, ಮಾಡ್ತೀನಿ ಇದು. ದೇವರ ಕೊಟ್ಟ ತಂಗಿ, ನಮ್ ಯಜಮಾನ್ರಿಗೆ ಹೊಡಿಯಕ್ಕೆ ನೀನ್ ಯಾರು? ನನ್ನ ಮಗನಮ್ಮ. ಹಾಗೆ ನಮ್ ಯಜಮಾನ್ರು ನಿನ್ ಅಳಿಯನಮ್ಮ. ಅವ್ರ ಕೋತಿ ಕಚ್ಚದಾಗಿಂದ ಹೀಗೆ ಆಡ್ತಾ ಇದಾರೆ ಅಂತ ನಿನಗೆ ಗೊತ್ತಿಲ್ಲ? ಅಲ್ಲಮ್ಮ, ಇವನು ಈ ತರ ಆಡ್ತಾ ಇದ್ರೆ ಮನೇಲಿರೋ ಕತೆ ಏನಾಗ್ಬೇಕು? ಇವನು ಹೀಗೆ ಆಡ್ತಾ ಇದ್ರೆ ಇವನನ್ನ ಕರ್ಕೊಂಡೋಗಿ ಝೂನಲ್ಲಿ ಬಿಟ್ಬಿಡ್ತೀನಿ ಅಷ್ಟೇನೆ. ಏನು ನಮ್ಮ ಯಜಮಾನ್ರನ್ನ ಝೂಗ್ ಸೇರಿಸ್ತೀಯಾ? ಹಾಗಾದ್ರೆ ಈ ಆಸ್ತಿಲಿ ಅರ್ಧ ಭಾಗ ಕೊಟ್ಬಿಡು. ಅಲ್ಲಮ್ಮ, ದೇವರು ಕೊಟ್ಟ ತಂಗಿ, ಇಷ್ಟಿಷ್ಟಕ್ಕೆಲ್ಲ ನೀನು ಆಸ್ತಿಲಿ ಭಾಗ ಕೇಳ್ಬಿಟ್ರೆ ಹೆಂಗ ಸುಮ್ಮನೆ ಇರಲ್ಲ ಏನೋ. ಅಲ್ಲಮ್ಮ, ನಾನು ಹೊಡೆದೆ ಅಂದ್ರೆ ನಿಜವಾಗ್ಲೂ ಹೊಡೆದ್ಬಿಡ್ತೇನಮ್ಮ. ಏನೋ ಅಳಿಯ ಅನ್ನ ಸಲಿಗೆಯಿಂದ ಕೆನ್ನೆ ತಡೆದೆ ಇವ್ನು ತುಪ್ಪಕ್ಕಂತ ಬಿತ್ತೋಗ್ಬಿಟ್ಟ. ಇವನು ಎಷ್ಟೇ ಆಗ್ಲಿ ನಮ್ಮ ಮನೆ ಅಳಿಯ ಅಲ್ವೇನಮ್ಮ? ಅಲ್ಲ ತೊಳೆಯ. ನೀನ್ ಸ್ವಲ್ಪ ಸುಮ್ಮನೆ ಇರೇ, ಕೊಡ್ಕೊಡೆ ಇಲ್ಲಿ. ಏನು ಯಜಮಾನ್ರೆ ನನ್ ಪಾರ್ಕ್ ನೀರ್ ಹೊಡಿತೀರಾ? ನೀನ್ ಸ್ವಲ್ಪ ಕೊಡೆಯಲ್ಲಿ ರಜಾ. ಅಯ್ಯೋ, ಜಂಪ್ ರಜಾ. ಕೈ ಬಿಡು. ಜಂಪ್ ರಜಾ, ಜಂಪ್. ಜಾಜಿ ಅವರೇ, ನಾನು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀನಲ್ವಾ? ಟ್ರೈನಿಂಗ್ ಕೊಡೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. Thank you. ನಾಳೆಯಿಂದ ಇದನ್ನ ಕರ್ಕೊಂಡು ಹೋಗಿ ಕೋತಿ ಆಟ ಆಡ್ಸಿ. ಎಕ್ಸ್ಕ್ಯೂಸ್ ಮೀ ಎಸ್, ಯಾರ್ ಬೇಕಿತ್ತು? ಮೇಡಮ್, ದಪ್ಪಕ್ಕೊಬ್ರು ಲೇಡಿ ಇದ್ರಲ್ಲ ಮುಂಚೆ, ಅವ್ರಿಲ್ವಾ? ಯಾರ್ ಬೇಕಾಗಿತ್ತು ನಿಮ್ಗೆ? ಅಲ್ಲ ಮೇಡಮ್, ಇದು ಪಾಂಡುರಂಗ ಗಂಡುಗೊಲಿ ಅವ್ರ ಮನೆ ತಾನೆ? ಎಸ್. ನೀವೇನ ಅವ್ರ ತಂಗಿನ ಇಲ್ಲ ಮಗಳ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ಅವ್ರ ವೈಫ್. ಏನ್ ಮೇಡಮ್, ಇಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದ್ದೀರಾ? ಹೌದು, ಈಗ ನಾನು ಚೇಂಜ್ ಆಗಿದ್ದೀನಿ. ನನಗಿನ್ನು ಈಗ ಯಂಗ್ 18. ಏನ್ ಕಾಲ ಬಂತಪ್ಪ. ಯಾರೇ ನೀವು? ಮೇಡಮ್, ನಾನು ದಾಮೋದರ್ ಅಂತ ಝೂನಲ್ಲಿ ಇನ್ಚಾರ್ಜ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಮ್ಮ ಯಜಮಾನ್ರನ್ನ ಕರಿತೀರಾ? ರೇ, ಬರ್ತೀರಾ? ಓಹೋ, ಜೂ ನೋಡ್ಕೊಳ್ಳೋ ದಾಮೋದರ್. ಪ್ರಾಣಿಗಳೆಲ್ಲ ಕ್ಷೇಮವಾಗಿದಾವ? ಹೆಬ್ಬಾವಿಂದ ಊಟ ಆಯ್ತಾ? ನಾನು ಕಳೆದ ಬಾರಿ ಬಂದಾಗ ಆ ಮಿಡಿದಾಗರ 2 ಮೊಟ್ಟೆ ಇಟ್ಟಿತ್ತಪ್ಪ, ಏನಾಯ್ತು? 3 ಮರಿ ಆಗ್ತು. ಕಂಗ್ರಾಚುಲೇಷನ್. ಆಮೇಲೆ ಇರ್ಲಿ ಸರ್, ನಿಮ್ ಹೆಂಡತಿ ಬಹಳ ಚೆನ್ನಾಗಿದ್ದಾರೆ. ಅಲ್ಲ ರೀ, ನಾನು ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಿದ್ದಾಗ ನಿಮ್ಮ ಹೆಂಡ್ತಿನ ಏನಾದ್ರು ಹೊಗಳಿದ್ನ? ಅಲ್ಲ, ನಾನೇ ಇನ್ನು ನನ್ನ ಹೆಂಡ್ತಿನ ಹೋಗ್ಲಿಲ್ಲ, ನೀವು ಹೊಗಳ್ಕೊಂಡ್ಬಿಟ್ರಲ್ಲ. ಅದು ಜಾರ್ಜಿ ಅವರೇ, ನೀವು ಸ್ವಲ್ಪ ಒಳಗಡೆ ಹೋಗಿರ್ರಿ. ಹೊಗಳೋರ್ ಕಂಡ್ರೆ ಆಗಲ್ಲ, ಡರ್ಟಿ ಫೇಲೋ. ಅದು ಬೈದಿದ್ದಲ್ಲ, ಹುಸಿಕೋಪ, ತಮಾಷೆ. ನೀವು ಬನ್ನಿ, ಕೂತ್ಕೊಂಡ್ ಮಾತಾಡ. ಏನ್ ಸಮಾಚಾರ ಬಂದಿತ್ತು? ನಿಮ್ ಹೆಂಡತಿ ಸಖತ್ತಾಗಿದ್ದಾರೆ. ಅಲ್ಲ ರೀ, ಅವ್ರು ಸಖತ್ತಾಗಿರೋದು ನನ್ನ ಪ್ರಾಬ್ಲಮ್. ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ. ಸರ್, ನಮ್ಮ ಝೂನಲ್ಲಿರೋ ಕೋತಿ ಬಹಳ ಡಲ್ ಆಗಿರುತ್ತೆ ಅಂತ ನಮ್ಮ ಕ್ಯೂರೇಟರ್ ಬೈತಾ ಇರ್ತಾರೆ ಸರ್. ಏನು, ನಾನು ಬಂದು ಡಾನ್ಸ್ ಮಾಡಿ ಅದನ್ನ ನಗಿಸ್ಲಾ? ಆಗಲ್ಲ ಸರ್, ಹೈದರಾಬಾದಿಂದ ಒಂದು ಹೊಸ ಕೋತಿ ತಂದಿದ್ವಿ. ಅದು ಬಹಳ ಡಲ್ ಆಗಿರುತ್ತೆ, ಆಕ್ಟಿವ್ನೆಸ್ ಇರಲ್ಲ. ಮನುಷ್ಯರು ನೋಡಿದ್ರೆ ಆಕಳಿಸುತ್ತೆ, ಬಿಹೇವಿಯರ್ ಎಲ್ಲ ಮನುಷ್ಯ ತರನಾಗ್ಬಿಟ್ಟಿದೆ ಸರ್. ಯಾವಾಗನಿಂದ? ಅದು ನಿಮ್ಮಲ್ಲಿ ಒಬ್ಬ ಹುಡುಗ ಇದ್ದಾನಲ್ಲ ಸರ್? ಹೋಗ್ರೆ, ನಮ್ಗಿನ್ನೂ ಮಕ್ಳು ಮರಿ ಆಗಿಲ್ಲ. ನಿಮ್ ತಂಗಿ ಗಂಡ ಅದೇ ಬಿಟ್ಲಾ? ಬಿಟ್ಲ ನಮ್ ಝೂಗ್ ಬಂದಾಗ ಕೋತಿ ಕಚ್ಚಿಬಿಡ್ತಂತೆ ಹಂಗಂತ ನಮ್ಮ ಆಫೀಸರ್ ಹೇಳಿದ್ರು. ಆವಾಗಿದ್ ಹಿಂಗ ಆಗ್ಬಿಟ್ಟಿದೆ ಸರ್. ಇವರೇ ಸರ್ ಹಿಂಗಾಗ್ಬಿಟ್ಟಿದ್ದಾರೆ. ಅಯ್ಯೋ, ನಿಮ್ಮ ಕೋತಿ ಕಡ್ದಾಗಿಂದ ಇವ್ನು ಈ ತರ ಆಗ್ಬಿಟ್ಟಿದ್ದಾನೆ. ಸಾರ್ ಮೊದ್ಲಿಡ್ಕೊಳ್ಳಿ ಸಾರ್, ಓಡೋಗ್ಬಿಟ್ರು ನನ್ಗೆ ಕಷ್ಟ. ದೇವ್ರು ಕೊಡ್ತಂಗೆ ಒಂದ್ ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗಮ್ಮ. ಅಯ್ಯೋ, ನಾನು ಎಷ್ಟು ಅಂತ ಸಂಭಾಳಿಸ್ಲೇನ? ಬೆಟ್ಟಲ್ಲಿರೋ ಹತ್ತಿನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಸರ್, ಈ ಕೋತಿನ ಏನಂದ್ರೆ? ಬಿಟ್ಟಲ್ನ ನಮ್ ಜೊತೆ ನಮ್ ಝೂ ಕಳ್ಸ್ಬಿಡಿ ಸರ್. ಅದ್ಯಾಕೋ? ಈ ಕೋತಿನ ನಮ್ ಕೋತಿ ಜೊತೆ 1-2 ದಿನ ಬಿಟ್ರೆ ನಮ್ ಕೋತಿ ಸರ್ವೋಗ್ಬಿಡುತ್ತೆ ಸರ್. ಯಾವನ ಹಾಗಂತ ಹೇಳಿದ್ದು? ನಮ್ ಝೂನಲ್ಲಿ ಪ್ರಾಣಿಗಳು ನೋಡ್ಕೊಳ್ಳೋ ಡಾಕ್ಟರ್ ಹೇಳಿದ್ರು, ಅವ್ರನ್ನ ಜೊತೆಲೆ ಕರ್ಕೊಂಡು ಬಂದಿದ್ದೀನಿ. ಬರೀ ಡಾಕ್ಟ್ರೆ. ಡಾಕ್ಟರ್ ನೀವ? ಅಲ್ಲ, ಪ್ರಾಣಿಗಳು ನೋಡೋರು ನೀವೇ, ನಮ್ಮನ್ನ ನೋಡೋರು ನೀವೇನಾ? ಹೌದಪ್ಪ, ಎರಡು ನೋಡೋನು ನಾನೇ. ನೋಡು, ಝೂನಲ್ಲಿರೋ ಕೋತಿ ಸರಿ ಹೋಗ್ಬೇಕು ಅಂದ್ರೆ ಈ ಕೋತಿ ಝೂಗ್ ಬರ್ಬೇಕು. ಮತ್ತೆ ಇವ್ನು ಸರಿ ಹೋಗೋದು ಯಾವಾಗ? ಆ ಕೋತಿ ನೋಡಿದಾಗ ಈ ಕೋತಿನೂ ಸರಿ ಹೋಗುತ್ತೆ. ದೊಡ್ಡ ಮನ್ಸು ಮಾಡಿ ಕಳ್ಸ್ಕೊಡಿ ಸರ್. ಏನಪ್ಪ, ಒಟ್ನಲ್ಲಿ ಅವ್ನು ವಾಸಿ ಆಗ್ಬಿಟ್ರೆ ಸಾಕು. ಅಲ್ಲ, ಅವನನ್ನ ಮನೆಯಲ್ಲಿ ಹಿಡಿಯೋದೇ ಕಷ್ಟ, ಇನ್ನು ಅಲ್ಲಿವರೆಗೂ ಹೇಗ್ ಕರ್ಕೊಂಡು ಹೋಗ್ತೀರಾ ಅಂತ. ಈ ಇಂಜೆಕ್ಷನ್ ಕೊಟ್ರೆ ಸಾಕು, ಅಲ್ಲೇ ಮುಚ್ಚಿ ಹೋಗ್ಬಿಡ್ತಾನೆ. ದೇವ್ರು ಕೊಡ್ತಂಗೆ ಆ ಕೋತಿನ ಕರ್ಕೊಂಬಮ್ಮ. ನಿಮ್ಮ ಯಜಮಾನಪ್ಪನ ಕರ್ಕೊಂಬಮ್ಮ. ಮೇಡಮ್, ನಿಮ್ಮಲ್ಲಿ ಒಂದು ಕೋತಿ ಇದೆಯಲ್ಲ, ಅದ್ರ ಸಂದರ್ಶನ ಮಾಡ್ಬೇಕಿತ್ತು. ನೋ ನೋ ನೋ, ನಮ್ಮನೇಲಿ ಯಾವುದೇ ಮಂಕಿ ಇಲ್ಲ. ಮಂಕಿ ತರ ಆಡೋ ಮ್ಯಾನ್ ಇದ್ದಾನೆ. ಮೇಡಮ್, ನಮ್ಗೆ ಅವರೇ ಬೇಕಾಗಿದ್ದು.
ಮೊದ್ಲು ನೀವ್ ನನ್ನ ಇಂಟ್ರು ತಗೊಳ್ಳಿ, ಆಮೇಲೆ ಆ ಮಂಕಿ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಜಾಜಿ ಅಂತ. ಪಾಂಡುರಂಗ ಗಂಡುಗಳಿದಾರಲ್ಲ, ಅವ್ರ ಒನ್ ಅಂಡ್ ಓನ್ಲಿ ವೈಫ್. ನನಗಿನ್ನು ಎಂಗ್ 18. ಮೇಡಮ್, ಕೋತಿ ಬಗ್ಗೆ ಸ್ವಲ್ಪ ಹೇಳಿ. ಮೊದ್ಲು ನನ್ ಬಗ್ಗೆ, ಆಮೇಲೆ ಕೋತಿ ಬಗ್ಗೆ. ಪಲ್ಲು, ವಿಟ್ಲನ್ ಯಾಕೆ ಕರ್ಕೊಂಡ್ ಬಂದೆ? ಗೆಟ್ ಇನ್. ಐ ಟಿವಿಯರ್ ಬಂದ್ಬಿಟ್ಟಿದ್ದಾರೆ. ಹೌದೌದು, ಇವ್ರು ಯಾರು? ಇವರು ನಮ್ಮ ಯಜಮಾನ್ರು ಬಿಟ್ಲಾ ಅಂತ. ಇವ್ರೆ ಮಂಕಿ ತರ ಆಡ್ತಿರೋದು. ಮಂಕಿ ಕೈಯಲ್ಲಿ ಬೈಟ್ಸ್ ಮಾಡಿಸ್ಕೊಂಡ್ರಂತೆ, ಅವತ್ತಿಂದ ಹೀಗೆ ಆಡ್ತಾ ಇದ್ದಾರೆ. ನಿಮ್ ಹೆಸರೇನು? ಅಯ್ಯೋ ಇವ್ರು ಮಾತಾಡಲ್ಲ, ಬರೀ ಗೊರ್ಗೊರ್ ಅಂತಾರ ಅಷ್ಟೇ. ಏನಿದು ಕೋತಿ ತರನೇ ಆಡ್ತಾ ಇದ್ದಾರೆ? ಹೌದು, ಮೊನ್ನೆಯಿಂದ ಈ ತರ ಆಡ್ತಾ ಇದಾರೆ. ರಾತ್ರಿ ಹೊತ್ತು ಮಂಚಕ್ಕೆ ಕಟ್ಟಾಕಿರ್ತೀನಿ, ಯಾವಾಗ್ಲೂ ಬಿಚ್ಕೊಂಡು ಹೋಗಿ ಮರ ಹತ್ ಬಿಟ್ಟಿರ್ತಾರೆ. ಪಕ್ಕದ ಮನೆ ಮರ ಹತ್ತಿ ಎಳ್ನೀರೆಲ್ಲ ಕೆಡು ಬಿಟ್ಟಿರ್ತಾರೆ. ಮೇಡಮ್, ನೀವು ಕೋತಿ ಜೊತೆ ಸಂಸಾರ ಮಾಡ್ತಿರೋದು ಇದೇ ಫಸ್ಟ್ ಟೈಮಾ? ರೀ ಏನ್ರಿ, ಇವ್ರು ನಮ್ಮ ಯಜಮಾನ್ರು, ಕೋತಿ ಅಲ್ಲ. ಹಾಗಲ್ಲ, ಇವ್ರು ಕೋತಿ ಆಗಿದಾರಲ್ಲ, ಇವ್ರ ಜೊತೆ ಸಂಸಾರ ಮಾಡೋದು ನಿಮ್ಗೆ ಹೇಗ ಅನ್ಸುತ್ತೆ ಅಂತ. ತುಂಬಾ ನೋವಾಗುತ್ತೆ. ನಮ್ಮ ಯಜಮಾನ್ರು ಯಾವತ್ತೂ ಕೋತಿ ತರ ಆಡ್ದವ್ರಲ್ಲ. ಮೇಡಮ್, ಮನುಷ್ಯರ ಜೊತೆ ಸಂಸಾರ ಮಾಡಕ್ಕೂ ಕೋತಿ ಜೊತೆ ಸಂಸಾರ ಮಾಡಕ್ಕೂ ಏನ್ ವ್ಯತ್ಯಾಸ? ಇದ್ ನೋಡಿ ಗೊತ್ತಾಗುತ್ತೆ. ಅಲ್ಲ ಮೇಡಮ್, ನಿಮ್ ಅನುಭವ ಹೇಳಿ ಎಂದೆ. ರಾತ್ರಿ ಎಲ್ಲ ತಲೆ ಕೆರಿತಾ ಇರ್ತಾರೆ, ಗುರುಗುರು ಅಂತಿರ್ತಾ ಇರ್ತಾರೆ. ನಿದ್ರೆ ಕೊಡಲ್ಲ ಅನ್ನೋದ್ ಬಿಟ್ರೆ ಪಾಪ ಬೇರೆ ಏನು ತೊಂದ್ರೆ ಮಾಡಲ್ಲ. ಅವ್ರಿಗೆ ಯಾವ ತಿಂಡಿ ಇಷ್ಟ? ಕಡ್ಲೆಕಾಯಿ ಕೊಟ್ರೆ ಅದನ್ನ ಸುಲ್ದು ಕರಂ ಕರಂ ಅಂತ ತಿಂದು ಸಿಪ್ಪಿನ ಡಸ್ಟ್ಬಿನ್ ಅಲ್ಲೇ ಹಾಕ್ತಾರೆ. ಪರವಾಗಿಲ್ಲ, ಇಂಟೆಲಿಜೆಂಟ್ ಕೋತಿ ಅಂತಾನೆ ಅನ್ನಿಸ್ತು. ರೀ, ಕೋತಿ ಅಲ್ಲ ರೀ, ನಮ್ ಗಂಡ. ಇಂಥವ್ರನ್ನ ಮನೇಲಿ ಇಟ್ಕೊಂಡ್ ಸಾಕಕ್ಕೆ ನಿಮ್ಗ್ ಕಷ್ಟ ಆಗಲ್ವಾ? ರೀ, ಇವ್ರಿಗಿಂತ ಕೋತಿ ತರ ಆಡೋ ಗಂಡಂದ್ರು ತುಂಬಾ ಜನ ಇರ್ತಾರೆ. ಇಷ್ಟಕ್ಕೂ ಇವ್ರು ಇರೋದು ನನ್ ರೂಮಲ್ಲಿ ತಾನೆ. ನಾನು ನನ್ನ ಹಸ್ಬೆಂಡ್ ಹೇಳ್ದೆ ಕರ್ಕೊಂಡು ಹೋಗಿ ಟ್ರೀಸ್ ಇರೋ ಫಾರೆಸ್ಟ್ ಅಲ್ಲಿ ಬಿಟ್ಟು ಬನ್ನಿ ಅಂತ. ಇನ್ಫ್ಯಾಕ್ಟ್ ಝೂ ಇಂದನೂ ಆಫರ್ ಬಂದಿತ್ತು. ಝೂ ಇಂದನಾ? ಝೂ ಇಂದ ಒಬ್ರು ಆಫೀಸರ್ ಬಂದಿದ್ರು. ಅಲ್ಲಿರೋ ಕೋತಿಗೂ ಇಲ್ಲಿರೋ ಕೋತಿಗೂ ಹೊಂದತ್ತೆ ಅಂತ ಹೇಳಿದ್ರು. ಆದ್ರೆ ಪಲ್ಲುನ ಸೆಂಡ್ ಮಾಡಕ್ಕೆ ಒಪ್ಕೊಳ್ಳಿಲ್ಲ. ಮೇಡಮ್, ನೀವ್ ಇವ್ರನ್ನ ಝೂ ಕಳ್ಸೋದೇ ಒಳ್ಳೇದು ಅನ್ಸುತ್ತೆ. ಮೋಸ್ಟ್ಲಿ ಆ ಕೋತಿಗೆ ಈ ಕೋತಿ ಜೋಡಿ ಆಗ್ಬೋದು. ರೀ, ಇವ್ರು ನನ್ ಜೋಡಿ, ನನ್ ಕೋತಿ ಜೋಡಿ ಯಾಕ್ರಿ ಕಳಿಸ್ಬೇಕು? ನೀವು ಬೇಜಾರ್ ಮಾಡ್ಕೋಬೇಡಿ, ನನ್ನನ್ನ ಏನಾದ್ರು ಕ್ವಶನ್ಸ್ ಕೇಳಿ. ಮೇಡಮ್, ನೀವ್ ಯಾವತ್ತಾದ್ರೂ ಕೋತಿ ಜೊತೆ ಸಂಸಾರ ಮಾಡಿದ್ದೀರಾ? ನಾನು ನನ್ನ ಹಸ್ಬೆಂಡ್ ಜೊತೆ ಮಾತ್ರ ಸಂಸಾರ ಮಾಡಿರೋದು. ಅವರು ಒಂದೊಂದ್ಸಲ ಕೋತಿ ತರ ಆಡ್ತಿರ್ತಾರೆ. ಅತ್ತೆ, ಅಕ್ಕಪಕ್ಕದ ಮನೆಯವರೆಲ್ಲ ಒಂದೇ ಸಮ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಈ ಬಿಟ್ಲ ಅವ್ರ ಮನೆಗೆಲ್ಲ ನುಗ್ಗಿ ಅವ್ರ ಮನೆ ಗಿಡಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾನಂತೆ. ಕಾಡಿಗಾದ್ರೂ ಕಳಿಸ್ಬಾರ್ದಾ? ಮನೆ ಅಳಿಯನ್ನ ಕಾಡಿಗೆ ಕಳಿಸ್ಬಿಟ್ರೆ ನನ್ನ ಮಗಳ ಗತಿ. ಹೋಗ್ಲಿ, ಝೂಗಾದ್ರೂ ಕಳಿಸ್ಬಹುದಲ್ಲ. ಝೂ ಕಳ್ಸಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಅನಿಮಲ್ ಕಿಂಗ್ಡಮ್ ನಲ್ಲಿ ಪೀಸ್ಫುಲ್ ಆಗಿರ್ತಾನೆ. ಆದ್ರೆ ಈ ಕೆಲಸ ಮಾಡೋಳು ಯಾರು? ಇನ್ಯಾರು ಇದಾರಲ್ಲ ನಮ್ಮ ಯಜಮಾನ್ರು. ಚಂಪಾ ಅವ್ರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ ಬೇಡ ಅಂದೆ. ನಾನು ಅವ್ರನ್ನ ಇಟ್ಕೊಂಡಿಲ್ಲ, ಕಟ್ಕೊಂಡಿದ್ದೆ. ಅಯ್ಯೋ, ನಿಲ್ಲಿಸ್ಲಮ್ಮ ನಿಮ್ ಜಗಳನ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ತಾವ್ ಹೆಸರಿಗೆ ಎಲ್ಲ ಅಂಗ ತೊಡ್ಸಿದ್ಮೇಲೆ ನಿನ್ ಗಂಡುಗಲಿ ಎಂದು ಏನು ಬಂತು? ಅದೇನು ಅಂತ ಹೇಳಿ ಮಾತ್ರ ಅಷ್ಟೇ. ಈ ಬಿಟ್ಟಿನ ಕಾಟ ಸಹಿಸೋಕ್ ಆಗ್ತಾ ಇಲ್ಲ ಕಣೋ. ಅವನ್ನ ಕರ್ಕೊಂಡು ಹೋಗಿ ಝೂಗಾದ್ರೂ ಬಿಟ್ಟು ಬಾರು. ಅಯ್ಯೋ, ಆ ಪ್ರಾಣಿಗಳನ್ನ ನೋಡ್ಕೊಳ್ಳೋ ದಯಾನಂದು ಮೇಲಿಂದ ಮೇಲೆ ಫೋನ್ ಮಾಡಿ ಹೇಳ್ತಾನೆ ಇದ್ದಾನೆ, ನಿಮ್ಮ ವಿಠಲ್ ಮಹಾರಾಜನ್ ಕರ್ಕೊಂಡು ಬಂದು ನಮ್ ಕೋತಿ ಕಚ್ಚಿಸ್ಬಿಡು, ಅವ್ನು ಸರಿ ಹೋದ್ರು ಹೋಗ್ಬೋದು ಅಂತ. ಆದ್ರೆ ಇವನನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗೋದು ಹೇಗೆ ಅಂತ. ಸಿಂಪಲ್, ಕೈಯಲ್ಲಿ ಒಂದು ಬನಾನ ತೋರಿಸಿದ್ರೆ ಬಂದೇ ಬರುತ್ತಪ್ಪ. ಲೇ ಚಂಪಾ, ಏಕ್ ಬನಾನ ಲೇಕೆ ಆ? ಈಗ್ಲೇ ತರ್ತೀನಿ. ನಿನಗೇನಪ್ಪ ಬನಾನ ಬೇಕು ತಾನೆ? ಇರು, ಆಂಟಿ ತಗೊಂಡ್ಬಿಡ್ತಾಳೆ. ಬಂತೀರ ರಾಜ, ಬಂತೀರ ರಾಜ. ಯಜಮಾನ್ರಿ, ನೀನು ಹೋಗೆ. ಕೈ ಹಿಡ್ಕೊಳಪ್ಪ, ನೀನು ಕರ್ಕೊಂಡು ಹೋಗಿ ರೂಪ್ ಬಿಟ್ಬಿಟ್ಟು ಬರ್ತೀನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಅಯ್ಯೋ, ಮನೆಯಲ್ಲಿ ನೆಮ್ಮದಿನೇ ಇಲ್ದಾಗಿದೆ. ಯಾರಿಗೆ ಬೇಕಾಗಿದೆ ಈ ಕಾಫಿ? ಹೋಗ ಅತ್ತೆ, ನೀವ್ ಬೇಡ ಅಂದ್ರೂ ನಾನ್ ನನ್ ಕೆಲ್ಸ ಮಾಡ್ಲೇಬೇಕಲ್ಲ. ತಗೊಳ್ಳಿ. ಏನ್ ಚಂಪಾ, ನನಗ್ ಕಾಫಿ ಕೊಡಲ್ವಾ? ಏನಪ್ಪ, ನೀವ್ ಸರಿ ಹೋಗ್ಬಿಟ್ರ? ನನಗೇನಾಗಿತ್ತು? ನಿನಗಿಲ್ಲದ ಕಾಫಿನ. ಓಹೋ, ಏನಿವತ್ತು ಇಷ್ಟೊಂದು ಸತ್ಕಾರ? ಹಾಗೆ ಸುಮ್ಮನೆ. ಅಯ್ಯೋ, ಮೊದ್ಲು ಈ ವಿಷಯ ನನ್ನ ಹಸ್ಬೆಂಡ್ ಹೇಳ್ಬೇಕಪ್ಪ. ಏನು ಅಂದ್ರೆ, ಎಲ್ಲಿದ್ದೀರಾ? ಪಾಂಡುರಂಗ, ಪಾಂಡುರಂಗ. ಅದ್ಕೆ ಅಲ್ಲಿ ನೋಡಿ ಅಣ್ಣ. ರೀ, ಅಲ್ಲೇ ಸ್ಲೀಪ್ ಮಾಡ್ತಿದ್ದೀರಾ? ಹೇಳಿ ಮೇಲೆ.